ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಯ ಅಂತ ಬೆಂಗಳೂರಿನವನು. ನಾನು ಚಿಕ್ಕ ವಯಸ್ಸಿಂದಲೂ ನನಗೆ ರೈಡಿಂಗ್ ಅಂದರೆ ತುಂಬ ಇಷ್ಟ ಮತ್ತು ಬೈಕ್ಸು, ಕಾರ್ಸ್ ಅಂದರೆ ತುಂಬ ಇಷ್ಟ. ನಾನು 2009ನಲ್ಲಿ ಬೈಕನ್ನು ಓಡ್ಸೋಕ್ಕೆ ಶುರು ಮಾಡಿದೆ. ನಮ್ಮ ತಂದೆಯಿಂದ ಬೈಕನ್ನು ಕಲ್ತಿದ್ದು ನಾನು. ರಿಕ್ವೆಸ್ಟ್ ಮಾಡಿ ಬೈಕನ್ನು ಕೇಳ್ಕೊಂಡು ಕಲ್ತ್ಕೊಂಡು 2012 ನನಗೆ ಫಸ್ಟು R15 ಅವತ್ತಿಗೆ ಫಸ್ಟ್ ಜನ್ರೇಷನ್ ನೋಡಿದಾಗ ತುಂಬ ಖುಷಿಯಾಗಿತ್ತು. ಅದನ್ನು ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಓದಿನ ಸಲುವಾಗಿ ನಾನು ಬೇರೆ ಊರಿಗೆ ಹೋಗಿದ್ದರಿಂದ ನಾನು ಬೈಕ್ ಜರ್ನಿನ ಸ್ವಲ್ಪ ಲೇಟಾಗಿ ಶುರು ಮಾಡಬೇಕಾಯಿತು. ಆವಾಗ ಕೆಲಸಕ್ಕೆ 2016ರಿಂದ ರೈಡಿಂಗ್ ಪ್ಲೆಷರ್ ತುಂಬ ಜಾಸ್ತಿ ಆಗಿರೋ ಕಾರಣ ನಾನು ಆವತ್ತಿಗೆ 350cc ಗಾಡಿಗಳನ್ನು ನೋಡ್ತಾಯಿದ್ದೆ. ಸೊ ಎಲ್ಲ ಸಂಬಳದಿಂದ ಸೇವಿಂಗ್ಸ್ ಎಲ್ಲ ಮಾಡಿಕೊಂಡು ಫಸ್ಟು ನಾನು ನನ್ನ ಬೈಕನ್ನು ತೊಗೊಳ್ಬೇಕು ಅಂತ ಯೋಚನೆ ಮಾಡಿ ಡಾಮಿನರ್ 400 ತೊಗೊಂಡೆ. ಸೊ 2017ನಲ್ಲಿ ನಾನು ಡಾಮಿನರ್ 400 ತೊಗೊಂಡೆ. ಡಾಮಿನರ್ 400ನ್ನು ಒಂದು 6 ವರ್ಷ ಉಪಯೋಗಿಸಿದ ಮೇಲೆ ನನಗೆ ಬೇಸಿಕ್ಲಿ ಅನಿಸ್ತು ಇನ್ನೂ ಜಾಸ್ತಿ ಟೂರಿಂಗ್ ಮಾಡಬೇಕು. ನಾನು ಡಾಮಿನರ್ ಬೇಸಿಕ್ಲಿ ತೊಗೊಂಡಿದ್ದೆ ಟೂರಿಂಗ್ ಪ್ಲಸ್ ಆಫೀಸ್ ಕಮ್ಯೂಟ್ ಅಂತೇಳಿ. ಸೊ ಅದನ್ನು ಮಾಡ್ತಾ ಲಾಕ್ಡೌನ್ ಆದಮೇಲೆ ಬೈಕ್ ವೀಡಿಯೋಸನ್ನು ಬೈಕ್ ಆಟೋಮೋಟಿವ್ ಜರ್ನಲಿಸ್ಟ್ ಅವ್ರದ್ದು ಕಂಟೆಂಟನ್ನು ಜಾಸ್ತಿ ನೋಡಿ ನನಗೆ ಜಾಸ್ತಿ ಪವರ್ ಇರೋ ಗಾಡಿ ಬೇಕು ಅಂತ ಅನಿಸ್ತು 2013ರಲ್ಲಿ. ಸೊ ಆವಾಗ ನಾನು ಎಲ್ಲ 300cc ಸೆಗ್ಮೆಂಟಿಂದ 600cc ಸೆಗ್ಮೆಂಟಿಗೆ ಹೋಗಬೇಕು ಅಂತೇಳಿ ಟೈಗರ್ 660 ಆಮೇಲೆ ಕಾಂಪಿಟೇಷನಲ್ಲಿರೋ ವರ್ಸಸ್ 650 ಎಲ್ಲದನ್ನು ನೋಡಿ ನಾನು ಆಮೇಲೆ ಹೋಗಿ ಟೆಸ್ಟ್ ರೈಡ್ ಮಾಡಿ ಇಷ್ಟ ಆಗಿರುವಂಥ ಬೈಕೆ ನನ್ನ BMW F900 XR. ಸೊ ಈಗ ಈ BMW 900 XRಲ್ಲಿ ನಾನು ಟೂರಿಂಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 5000 ಕಿಲೋಮೀಟರ್ಸ್ ಕಂಪ್ಲೀಟು ಮಾಡಿದ್ದೀನಿ. ಹಾಗೆ ಇನ್ನು ಬರ್ತಾ ಜಾಸ್ತಿ ರೈಡಿಂಗ್ ಮಾಡೋಣ ಅಂತೇಳಿ ಯೋಚನೆಯಿಂದ ಈ ಯೂಟ್ಯೂಬ್ ಚಾನಲನ್ನು ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಮುಂದೆ ನೀವು ನನ್ನನ್ನು ಸಪೋರ್ಟ್ ಮಾಡಿ ನನ್ನ ವ್ಲಾಗ್ಸನ್ನೆಲ್ಲ ನೋಡಿ ಕಮೆಂಟ್ ಮಾಡಿ ನಿಮ್ಮ ಇನ್ಪುಟ್ಸನ್ನು ಕೊಟ್ಟು ಇನ್ನೂ ಒಳ್ಳೆಯ ಬ್ಲಾಗರ್ ಆಗುವಂಥದ್ದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಇಂಟ್ರಡಕ್ಷನ್ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.